ಓಂ ಶ್ರೀ ರಾಘವೇಂದ್ರಾಯ ನಮಃ. ನಮಸ್ತೆ ಸದ್ಗುರುನಾಥಾಯ ಆಶ್ರಿತಜನವತ್ಸಲಾಯ ಔದುಂಬರತಟನಿವಾಸಾಯ ಗುರುರಾಯ ನಮೋ ನಮಃ. ನಮಸ್ತೆ ಶ್ರೀ ಗುರುರಾಯ ಅಜ್ಞಾನತಮನಾಶನ ಆತ್ಮಾನಂದಪ್ರದಾತಾಯ ಸರ್ವೇಶಾಯ ನಮೋ ನಮಃ. ರಮಣ ಸಾಧ್ಯನಾ, ಲಕ್ಷಾಂತರ ಪುರ ಸಾಧ್ಯನಾ, ಸಂಧ್ಯಾವನ ಮಾಡೋಕ್ಕೆ ಸಾಧ್ಯನಾ, ಜಪ ಮಾಡೋಕ್ಕೆ ಸಾಧ್ಯನಾ? ಸ್ವಾಮಿ ಮಾಡಿ ಪೆಟ್ಟು ಬಿದ್ದಾಗ ಮಣ್ಣ ಏನು ತಿನ್ನಕ್ಕಾಗಲ್ಲ ಅಲ್ವಾ? ಈ ಸುಖದ ಶಾಂತಿನಿ ಅನುಭವಿಸ್ಕೊಡದೇ ಇರುವಾಗ ಮನಃಶಾಂತಿನಿ ಎಷ್ಟಪ್ಪ ಮಾಡ್ತೀಯ? 365 ದಿವಸ ಯಾರು ಊಟ ಮಾಡ್ತಾರೋ ಅವನಂತ ಅವ್ರ ಖಂಡಿತ ಮನಃಶಾಂತಿ ಇದೆ, ಅವನು ಎಲ್ಲ ಇದೆ ಅಂತ ಒಪ್ಕೊಳ್ತಾನೆ. ಯಾವನ್ ದೆವ್ವ ಅಂತ ಹೇಳ್ತಾನು, ದೊಡ್ಡ ದೆವ್ವ. ಯಾರು ಮಾಟಗಾರ ಅಂತ ಹೇಳ್ತಾನು, ದೊಡ್ಡ ಮಾಟಗಾರ. ಯಾರು ಹೊಗಳು ಒಪ್ಪಿಸ್ಕೊಳ್ತಾರೋ ಅದೇ ವಿಷಜ್ಯವಾಣಿ. ಯಾರು ಕಠೋರವ ಮಾತಾಡ್ತಾರೋ ದೈವವಾಣಿ. ದೇವಸ್ಥಾನಗಳಿಗೆ ಹೋಗುವಾಗ ಅನುಕೂಲ ನೋಡ್ಕೊಂಡು ಬರೋದಲ್ಲ. ನೀನು ಆರಾಧ್ಯ ದೈವನೇ ಇಲ್ಲಿ ಬಂದು ರಾಘವೇಂದ್ರ ಪ್ರಸಾದ ಸ್ವೀಕಾರ ಮಾಡುವಾಗ ಬೇಡ ಅಂದಾಗ ನಿನ್ನ ಆರಾಧ್ಯ ದೈವನೇ ಅವಮಾನ ಮಾಡಿದಾಗಲ್ವೇ? ಅಲ್ವೇನೆ? ನಿನ್ನ ಆರಾಧ್ಯ ನರಸಿಂಹದೇವರಾಗಿರ್ಬೋದು, ಶ್ರೀನಿವಾಸ ದೇವರಾಗಿರ್ಬೋದು, ಕಲ್ಲು ಮೂಕಾಂಬಿಕಾ ಆಗಿರ್ಬೋದು, ಗಣಪತಿ ಆಗಿರ್ಬೋದು, ನಿನ್ನ ಆರಾಧ್ಯ ದೈವ ಅವನೇ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ಬರಬೇಕಾದ್ರೆ ರಾಘವೇಂದ್ರ ಸ್ವಾಮಿಗಳ ಪ್ರಸಾದವನ್ನೇ ಸ್ವೀಕಾರ ಮಾಡಬೇಕು ಅಂದಾಗ ನನಗೆ ಬೇಡ ಅಂದರೆ ಆ ಭಗವಂತನಿಗೆ ಅವಮಾನ ಮಾಡಿದಾಗಲಿವೆ. ಅದು ನಾವು ಬೈಲಿಲ್ಲ. ಇಲ್ಲಿ ಯಾರು ಬಂದ್ರೂ ಪ್ರಸಾದ ಬೇಕು ರಾಯರೇ ಅಂತಾರೆ. ಲಕ್ಷ್ಮಿಯಿಂದ ಬಂದರೂ ನಮಗೆ ಪ್ರಸಾದ ಬೇಕು ಅಂತಾರೆ. ದೇವರಾಯನ ದುರ್ಗದಿಂದ ಬಂದು ಪ್ರಸಾದ ಬೇಕು ಅಂತಾರೆ. ನೀವು ಸಂಪ್ರದಾಯವನ್ನ ತಿಳ್ಕೊಂಡಿದ್ರ, ಸಂಪ್ರದಾಯ ಮಾಡ್ತಾರ. ಭಗವಂತ ಯಾಕೆ ಕರ್ಕೊಂಡ್ಬರ್ತಾರೆ? ಅವನ ಸಂತೋಷ ಪಡಬೇಕಂತ ಜ್ಞಾನ ನಿಮ್ಮಲ್ಲಿಲ್ಲ. ಹೇಳಿರೋದು ಮೂರೇ. ಒಂದು ರಾಘವೇಂದ್ರ ಸ್ವಾಮಿ ದರ್ಶನ, ಎರಡನೇದು ಅನ್ನದಾನ, ಮೂರನೇದು ಜ್ಞಾನದಾನ. ಜ್ಞಾನದಾನ ಅರ್ಪಣೆ ಮೇಲೆ ಸಮಾಧಾನ. ಎಲ್ಲಿಂದ ಇಲ್ಲಿ ಬರೋದು? ದೇವ ದರ್ಶನ ಸಿಗುತ್ತೆ, ಅನ್ನದಾನ ಸಿಗತ್ತೆ. ನಿಮ್ಗೆ ಜ್ಞಾನ ಹಿಡಿಯೋರು ನಾನು ಇಲ್ಲಿ ತಪ್ಪು ಮಾಡಿದ್ದು. ಅದೇ ನಾನು ಕಾವಿ ಬಟ್ಟೆ ಹಾಕ್ಕೊಂಡು ರುದ್ರಾಸರ ಹಾಕೊಂಡು ನಿಜವಾದ ಸ್ವಾಮಿಗಳಾಗಿದೆ ಪ್ರಸಾದ ಮಾಡೋದನ್ನು ಮಾಡ್ತಾ ಇದ್ರಲ್ವಾ? ಯಾಕೆ ನಾನು ನಿಕ್ಕರ್ ಹಾಕೊಂಡು ಕೂತ್ಕೊಂಡಿರಲ್ಲ? ಅದೇ ನಿಮಗೆ ವೇಷ ಮೋಸ ಮಾಡ್ತಾ ಇರ್ತಕ್ಕಂಥದ್ದು. ಹೌದಲ್ವ? ವೇಷ ಮೋಸ ಮಾಡತ್ತಪ್ಪ. ಯಾವತ್ತ ವೇಷವನ್ನು ನೋಡಬಾರ್ದು, ಅಂತರಂಗದ ಶಕ್ತಿಯನ್ನು ನಾವು ನೋಡಬೇಕು. ಹೌದಲ್ವ? ಅದೇ ಸಿದ್ಧಗಂಗಾ ಸ್ವಾಮಿಗಳಾಗಲಿ, ಶಂಕರಾಚಾರ್ಯರಾಗಲಿ, ಅವರೆಲ್ಲ ಮಾಡೋದು ಮಾಡ್ತಿದ್ರು. ಇದು ಒಂದು ಪಕ್ಕ ಊಟ ಮಾಡಿದ್ರು, ಊಟ ಮಾಡ್ದಲ್ಲ ಭಯ ಇದ್ರೆ ಬೇಕಾದ್ರೆ ಮನೆಗೆ ಹೋಗಿ ಸ್ನಾನ ಮಾಡಿ ಜನವಾರ ಬದಲಾಯಿಸ್ಕೆ ಬೇಡ ಅಂದವ್ರು ಯಾರು? ಅದನ್ನೇ ಒಂದು ಉದಾಹರಣೆ ಹೇಳಿದಾದ್ರೆ, ತನಗೆ ಬೇಕು ಅಂದರೆ ಪವಾಡವನ್ನು ತೋರಿಸಿ ತನ್ನ ಭಕ್ತರನ್ನಾಗಿ ಮಾಡ್ಕೊತಾರೆ. ಅದು ತನಗೆ ಬೇಡವಾಗಿದ್ದರೆ ಅವರ ದೂರ ಇಡ್ತಾರೆ. ಒಂದ್ಸಲ ಗಂಡ ಹೆಂಡತಿ ಒಂದು ಮಗು ಇಲ್ಲಿಗೆ ಬಂದರು. ಅವನ ಜೊತೆ ಅಲ್ಲಿ ಒಬ್ಬನ ಕರ್ಕೊಂಡ್ಬಂದರು. ಆ ಒಳಗಡೆ ಬರೋದಕ್ಕೆಲ್ಲ ಆ ಕರ್ಮವನ್ನು ನೀವೇ ಕರ್ಕೊಂಬಂದಿ ಅಂತ ನಾನು ಕೇಳಿದೆ. ಯಾಕೆ ಅವ್ನು ದೇವರು ದೇಂಡ್ರು ಇದ್ರ ಮೇಲೆ ಏನು ನಂಬಿಕೆ ಇಲ್ಲ. ಜೊತೆಯಲ್ಲಿ ಕರ್ಕೊಂಬಂದ್ವಿ, ನೀವು ಜೊತೆಯಲ್ಲಿ ಬಂದಾಗ ಬರ್ತಾರೆ.
ಅಜಯ್ ಅವರೂ ಬರೋರಲ್ಲ, ಅವನೂ ಬರೋರಲ್ಲ. ಕೆಲವೊಬ್ಬ ಮೂಲಕರ್ತನಿದ್ದಾನೆ. ಅಮ್ಮ ಹೋಗ್ತಾ ಇದ್ದಾರೆ. ಹೋಗೋರು ಬೇಜಾರಾಗುತ್ತೆ. ಏನಾಗಲಿ ಅಮ್ಮನಿಗೋಸ್ಕರ ಹೋಗೋಣ ಅಂತ ಅಮ್ಮನಿಗೋಸ್ಕರ ಅಮ್ಮ ಬರದೆ ನೀವೆಲ್ಲ ಬರ್ತಾ ಇದ್ರ ದೈವ ಹುಚ್ಚನಾಗಿರೋಣ ಆದರೆ ಬಾಡಿಗಾಡಬೇಕಿಲ್ಲ. ಒಬ್ಬನೇ ಬರ್ತಾನೆ, ಒಬ್ಬನೇ ಹೋಗ್ತಾನಲ್ವ. ಆಯಿತು, ರಾತ್ರಿ ಅವನು ಸಮಾಧಾನ ಮಾಡಿದ್ರು. ಬೆಳಗ್ಗೆ ಇದ್ರು, ಸ್ನಾನ ಮಾಡಿದ್ರು, ಬೃಂದಾವನ ಪೂಜೆ ಮಂಗಳಾರತಿ ಮಾಡಿಸ್ಕೊಂಡು ಅಪ್ಪನೇ ಕೊಡುಗೆ ರಾಯರೇ ಇದು ನಾನು ಫಲಮಂತ್ರ ಅಷ್ಟೇ ಕಲ್ಕೊಡ್ಬೇಕು. ಅವ್ರು ಆ ಕಡೆ ಹೋದರು. ಇದೇನೋ ರಾಯ ಯಾವ ಭಕ್ತರನ್ನು ಉಪವಾಸ ಕಳಿಸ್ಕೊಟ್ಟವರಲ್ಲ. ಮಗು ಏನು ತಪ್ಪು ಮಾಡಿತ್ತು ಅದನ್ನು ಉಪವಾಸ ಕಡಿಬಿಟ್ಟು ರಾಯ ಅಷ್ಟೇ. ಸಪ್ಲಮ್ಮನ ದೇವಸ್ಥಾನ ಇದೆ. ಇದು ಬರುವಾಗ ಟೈರ್ ಪಂಚರ್ ಐತಿ, ಬದಲಾಯಿಸೋಕ್ಕಾಗಲ್ವಾ? 7 ಗಂಟೆಯಿಂದ 11 ಗಂಟೆ ಟೈರ್ ಬಿತ್ತೆ ಟ್ರೈ ಮಾಡಿದ್ರೆ ಆಗಲಿಲ್ಲ. ಅಷ್ಟಕ್ಕ ಸಪ್ಲಮ್ಮನ ದೇವಸ್ಥಾನದ ಯಾರೋ ನಮ್ಮ ಭಕ್ತರು ಬಂದರು. ರಾಯರೇ ಬೆಳಗ್ಗೆಯಿಂದ 11 ಗಂಟೆ ಟ್ರೈ ಮಾಡ್ತಾಯಿದ್ರೆ ಟೈರ್ ಬಿತ್ತಕ್ಕಾಗ್ತಿಲ್ಲ ರಾಯರೇ. ಅದನ್ನು ನಾನು ಮರ್ತೆ, ಮಕ್ಕಳು ಹಸಿದಾರಲ್ಲ ಅಂತೇಳಿ ಒಂದು ಬಕೆಟ್ನಲ್ಲಿ ಹುಳಿ ಅನ್ನ ಕಳಿಸ್ಕೊಟ್ಟೆ. ಅವ ಟೈರ್ ಬಂತು. ಹಾಕೊಂಡು ಹೋಗ್ಬೇಕ ಬೇಡವಾ? ಅಡುಗೆ ಸಮೇತ ಮತ್ತೆ ಬಂದರು. ಬೃಂದಾವನ ಸಮಾಪನೆ ಕೇಳಿದರು. ಪ್ರಸಾದ ಮಾಡಿಕೊಂಡು ಸಾಯಂಕಾಲ 6 ಗಂಟೆ. ಅದರ ಅರ್ಥ ಏನಪ್ಪ ಅಂದರೆ, ತನಗೆ ಬೇಕಾದ ಪವಾಡವನ್ನು ತೋರಿಸಿ ತನ್ನ ಭಕ್ತರನ್ನು ಮಾಡ್ಕೊಳ್ತಾರೆ. ತನಗೆ ಬೇಡವಾಗಿದ್ದರೆ ದೂರ ಇಡ್ತಾರಲ್ವ, ಅಲ್ವನೆಯ? ರಾಯರು ಕರ್ಸ್ಕೊಳ್ತಾರೆ, ತನಗೆ ಬೇರೆ ದೂರನೇ ಇಡ್ತಾರೆ. ಲಕ್ಷಾಂತರಕ್ಕೆ ಹೋದ್ಮೇಲೆ 3 ತಾಸಿನ ಕೆಲಸ ಆಗಲಿಲ್ಲ ಅಂತೇಳಿ ತನ್ನ ಮೇಲೆ ಕೋಪ ಬರಹ ಮಾಡಿಕೊಂಡು, ತನ್ನ ಮೇಲೆ ಅಪವಾದ ಬರಹ ಮಾಡಿಕೊಂಡು, ಇನ್ಮೇಲೆ ಲಕ್ಷಾಂತಕ್ಕೆ ಬರೋದೇ ಇಲ್ಲ ಅಂತ ಅವನದೇ ಸ್ಥಿರವಾದ ಬುದ್ಧಿಯನ್ನು ಕೊಟ್ಟು ನಮ್ಮನ್ನು ಬರೋಣ ದೂರ ಇಡುವಂತಾರೆ. ತನಗೆ ಬೇಡ ಅಂದರೂ ಕರ್ಸ್ಕೊಳ್ತಾರಪ್ಪ. ಎರಡೂ ಇದೆ ಅವ್ರಿಗೆ. ಅಲ್ಲ, ನಮಸ್ಕಾರ ಮಾಡಿದ್ರು ಕೊಡ್ತಾನೆ, ಮಾಡಿದ್ರು ಕೊಡ್ತಾನೆ. ದೇವರು ನಮಸ್ಕಾರ ಮಾಡಿದ್ರು ಕೊಡ್ತಾನೆ, ಮಾಡಿದ್ರು ಕೊಡ್ತಾನೆ ಅಲ್ವಾ? ಹಿರಣ್ಯಕಶಿಪಿಗೆ ಬೇಕಾದಂಥ ವರಗಳನ್ನು ಕೊಟ್ಟ. ಅದೇ ಬ್ರಹ್ಮ ಶಾಪ ಕೊಡಲಿಲ್ಲ. ಹಿರಣ್ಯಕಶಿಪು ಸಮಸ್ತ ವರವನ್ನು ಪಡೆದಿದ್ದೇನೆ ಅಂತ ಅಹಂಕಾರದಿಂದ ಕರುಣಾಕರಾಗ್ತಾನೆ. ಅಲ್ಲಿಗೆ ಬ್ರಹ್ಮ ಶಾಪ ಕೊಡಲಿಲ್ಲ. ದೇವರು ಶಾಪ ಕೊಡಲ್ಲ, ಗುರುಗಳು ಶಾಪ ಕೊಡಲ್ಲ, ಯಾರು ಶಾಪ ಕೊಡಲ್ಲ. ಶಾಪ ಯಾವುದು? ನಿನ್ನ ಹಿಂಸೆಯೇ ನಿನ್ನ ಶಾಪ. 5 ಲಕ್ಷ ರೂಪಾಯಿ ಸಾಲ ಮಾಡಿರುವಾಗ ಅದು ಹಿಂಸೆ ತಾನೇ? 5 ಲಕ್ಷ ರೂಪಾಯಿ ಸಾಲ ತೆಗೆದ್ರೆ ಶಾಪ ವಿಮೋಚನೆ ಅಲ್ವೇ? ಮಗಳು ಮದುವೆ ಆಗಲಿಲ್ಲ ಅನ್ನೋದು ಹಿಂಸೆ ತಾನೇ? ಮದುವೆ ಆಗ್ಬಿಟ್ರೆ ಶಾಪ ವಿಮೋಚನೆ ಅಲ್ವಾ? ಮನುಷ್ಯನಿಗೆ ಎಲ್ಲವರೆಗೂ ಹಿಂಸೆ ಇರುತ್ತೋ ಅದು ಶಾಪನೇ. ಎಷ್ಟೆಷ್ಟು ಹಿಂಸೆ ಕ್ಲಿಯರ್ ಮಾಡ್ಕೊಡ್ತಾನೋ ಅದು ಶಾಪ ವಿಮೋಚನೆ. ಏನು ಜ್ಯೋತಿಷ ಹೇಳೋನು ಮನುಷ್ಯ? ಅವನ ಆಕಾಶದಿಂದ ಬಂದವನ? ಅವರು ಕಲ್ತಿರೋ ವಿದ್ಯೆ ಅವನೇನು ವರದಿನಲ್ಲ. ಮೊದಲಿಂದ ಈ ಕಲ್ತ್ಕೊಂಡು 49,000 ಮಾತೃಭಾಷೆಯಾಗಿರ್ತಕ್ಕಂಥ ಅದು ಆದಾದ್ಮೇಲೆ ಇಲ್ಲಿ ಬಂದ ಪ್ರೈಮರಿ ಸ್ಕೂಲೇ ಮರ್ತೋಗಿರ್ತಕ್ಕಂಥ. ಏನಪ್ಪ ಇಲ್ಲಿವರೆಗೂ ಓದ್ಯ? ನಿಜ ಹೇಳಬೇಕಾದ್ರೆ ಇದಕ್ಕೆಲ್ಲ ಕಾರಣಕರ್ತನಾಗಿರ್ತಕ್ಕಂಥ 49 ಅಕ್ಷರ ಮಾಡಿ ನಮ್ಮ ಇಲ್ಲಿವರು ಕಾಪಾಡ್ಕೊಂಬತ್ತು 6 ಬಾಯಿದಾರರು ಬರುತ್ತಾ? ಬರಲ್ಲ. ಇಲ್ಲಿ ನನ್ನ ಹತ್ರ ಬರೋರು ಬರೀ ಡಾಕ್ಟರ್ಸ್ಗಳು, ಲಾಯರ್ಸ್ಗಳು, ಜಡ್ಜಿಗಳು, ಸಾಫ್ಟ್ವೇರ್ ಇಂಜಿನಿಯರು. ಅದು ಮೊದಲೇ ಮೊದಲೇ ಮಾಡಬೇಕು. ಮನುಷ್ಯನ ಪರಿವರ್ತನೆ ಮಾಡೋಕ್ಕಾಗತ್ತಾ?
ಇವನು ಪರಿವರ್ತನೆ ಮಾಡೋದು ನಾವು ಅವನು ಸಾಫ್ಟ್ವೇರ್